ತಪಸ್ಸು ಕಾಲದ ಮೂರನೆಯ ಸೋಮವಾರ. ಮೊದಲನೆಯ ವಾಚನ ಅರಸುರುಗಳ 2ನೆಯ ಗ್ರಂಥದಿಂದ ವಾಚನ. ಸಿರಿಯದ ರಾಜನಿಗೆ ನಾಮೋನ್ ಎಂಬೊಬ್ಬ ಸೇನಾಧಿಪತಿ ಇದ್ದನು. ಸರ್ವೇಶ್ವರ ಸ್ವಾಮಿ ಇವನ ಮುಖಾಂತರ ಸಿರಿಯದವರಿಗೆ ಜಯವನ್ನು ಅನುಗ್ರಹಿಸಿದರು. ಆದುದರಿಂದ ರಾಜನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯನೆಂದು ಗೌರವಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಭೀಕರ ಚರ್ಮರೋಗದಿಂದ ನರಳುತ್ತಿದ್ದನು. ಸಿರಿಯದವರು ಒಮ್ಮೆ ಸುಲಿಗೆಗಾಗಿ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆ ನಾಮನನ ಹೆಂಡತಿಗೆ ದಾಸಿಯಾದಳು. ಒಂದು ದಿನ ಆಕೆ ತನ್ನ ಯಜಮಾನನಿಗೆ, ನಮ್ಮ ದಣಿಯವರು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವರು ಇವರನ್ನು ಈ ಚರ್ಮರೋಗದಿಂದ ಗುಣಪಡಿಸುತ್ತಿದ್ದರು ಎಂದು ಹೇಳಿದಳು. ನಾಮನನ್ನು ರಾಜನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ನಾಡಿನ ಹುಡುಗಿ ಹೇಳಿದ್ದನ್ನು ತಿಳಿಸಿದನು. ಅವನು, ನೀನು ಎಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು. ನಾಮನನು 30,000 ಬೆಳ್ಳಿ, 6,000 ಬಂಗಾರ ನಾಣ್ಯಗಳನ್ನು, 10 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೋದನು. ತಂದ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕ ನಾಮನನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ, ನೀವು ಅವನ ಚರ್ಮರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೊಳ್ಳಿ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಈ ಪತ್ರವನ್ನು ಓದಿದ ಕೂಡಲೇ ಸಿಟ್ಟಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ತಾನು ಕಳುಹಿಸಿದ ವ್ಯಕ್ತಿಯನ್ನು ಚರ್ಮರೋಗದಿಂದ ನಾನು ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ? ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಜೀವಹರಣ ಮಾಡುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೆ? ಇವನು ನನ್ನೊಡನೆ ಯುದ್ಧ ಮಾಡುವುದಕ್ಕೆ ನೆಪ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿ ಎಂದು ಹೇಳಿದನು. ಇಸ್ರಾಯೇಲರ ಅರಸನು ಸಿಟ್ಟಿನಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೈವಪುರುಷ ಎಲೀಷನು ಕೇಳಿದನು. ದೂತರ ಮುಖಾಂತರ ಅವನಿಗೆ, ನೀವು ನಿಮ್ಮ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸಿ, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. ನಾಮನನ್ನು ರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಜೋರ್ಡನ್ ನದಿಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹ ಮೊದಲಿನಂತಾಗುವುದು, ನೀನು ಶುದ್ಧನಾಗುವೆ ಎಂದು ಹೇಳಿ ಕಳುಹಿಸಿದನು. ನಾಮನನು ಇದನ್ನು ಕೇಳಿ ಕೋಪಗೊಂಡನು. ಇದೇನು? ಇವನು ಖಂಡಿತವಾಗಿ ಹೊರಗೆ ಬಂದು ನಿಂತು ತನ್ನ ದೇವರಾದ ಸರ್ವೇಶ್ವರನ ಹೆಸರು ಹೇಳಿ ನನ್ನ ಚರ್ಮದ ಮೇಲೆ ಕೈಯಾಡಿಸಿ ರೋಗ ವಾಸಿ ಮಾಡುವನೆಂದು ನೆನೆಸಿದೆ. ದಮಸ್ಕದ ಅಬಾನ ಹಾಗೂ ಪರ್ಪರ್ ಎಂಬ ನದಿಗಳು ಇಸ್ರಾಯೇಲರ ಎಲ್ಲ ನದಿ ಹೊಳೆಗಳಿಗಿಂತ ಉತ್ತಮವಾಗಿವೆಯಲ್ಲವೇ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲೇ ಸ್ನಾನ ಮಾಡಬಹುದಿತ್ತಲ್ಲವೇ ಎಂದು ಹೇಳಿ ಬಹಳ ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನು ಸೇವಕರ ಹತ್ತಿರ ಬಂದು, ಯಜಮಾನರೇ, ಪ್ರವಾದಿ ಒಂದು ಕಠಿಣವಾದ ಕೆಲಸವನ್ನು ಹೇಳಿದರೆ ಅದನ್ನು ಮಾಡುತ್ತಿದ್ದಿರಲ್ಲವೇ? ಹಾಗಾದರೆ ಸ್ನಾನ ಮಾಡಿ ಶುದ್ಧರಾಗುವಿರಿ ಎಂದು ಹೇಳಿದರೆ ಏಕೆ ಅದರಂತೆ ಮಾಡಬಾರದು ಎಂದರು. ಅವನು ಅಂತೆಯೇ ಜೋರ್ಡಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೈವಪುರುಷನ ಮಾತಿಗನುಸಾರ ಅವನ ದೇಹ ಒಂದು ಮಗುವಿನ ದೇಹದಂತೆ ಶುದ್ಧವಾಯಿತು. ಅನಂತರ ನಾಮನನ್ನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೈವ ಪುರುಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತನು. ಇಸ್ರಾಯೇಲ್ ನಾಡಿನಲ್ಲಿರುವ ದೇವರ ಹೊರತು ಲೋಕದಲ್ಲಿ ಬೇರೆ ದೇವರು ಇಲ್ಲವೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಯಾಗಿ
ದಣಿದೆನ್ನ ಮನ ದೇವ ಅಂಬಲಿಸುತ್ತಿದೆ ನಿನಗಾಗಿ. ಶ್ಲೋಕ: ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಶ್ಲೋಕ: ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ, ಸೇರಿಸಲೆನ್ನನ್ನು ನಿನ್ನ ಪವಿತ್ರ ಪರ್ವತಕ್ಕೆ, ನಿನ್ನಯ ನಿವಾಸಕ್ಕೆ. ಶ್ಲೋಕ: ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ, ನನ್ನನ್ನಂದ ನಿಧಿಯಾದ ನಿನ್ನ ಸನ್ನಿಧಿಗೆ. ಶ್ಲೋಕ: ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಘೋಷಣೆ: ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನಾಲಿಸಿದೆನು, ಉದ್ಧಾರ ದಿನದಂದು ನಿನಗೆ ನೆರವಾದೆನು. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಾ ಹೀಗೆಂದರು: ಯಾವ ಪ್ರವಾದಿಯು ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಹಿಂದೆ ನಡೆದ ಒಂದು ಸಂಗತಿಯನ್ನು ಕೇಳಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಕ್ಷಾಮ ಬಂದೊದಗಿತು. ಆಗ ಇಸ್ರೇಲ್ ನಾಡಿನಲ್ಲಿ ಎಷ್ಟೋ ಮಂದಿ ವಿಧವೆಯರಿದ್ದರು. ಅವರಾರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸಲಿಲ್ಲ. ಸೀದೋನ್ ದೇಶಕ್ಕೆ ಸೇರಿದ ಸರೆಪ್ತ ಊರಿನ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದರು. ಅಂತೆಯೇ ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರೇಲ್ ನಾಡಿನಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರು. ಅವರಲ್ಲಿ ಸಿರಿಯ ದೇಶದ ನಾಮನನ್ನು ಬಿಟ್ಟು ಮಿಕ್ಕ ಯಾರು ಗುಣಮುಖರಾಗಲಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಪ್ರಾರ್ಥನಾ ಮಂದಿರದಲ್ಲಿ ಇದ್ದ ಎಲ್ಲರೂ ಕಡುಗೋಪಗೊಂಡರು. ಯೇಸುವನ್ನು ಆ ಊರ ಹೊರಕ್ಕೆ ಎಳೆದುಕೊಂಡು ತಮ್ಮ ಊರಿದ್ದ ಗುಡ್ಡದ ತುದಿಗೆ ಕೊಂಡೊಯ್ದು ಅಲ್ಲಿಂದ ಅವರನ್ನು ಕೆಳಕ್ಕೆ ದಬ್ಬಬೇಕೆಂದಿದ್ದರು. ಯೇಸುವಾದರೂ ಅವರ ನಡುವೆಯೇ ನಡೆದು ತಮ್ಮ ದಾರಿ ಹಿಡಿದು ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಶಿಲುಬೆಯನ್ನು ವಾಯಿಸಿಕೊಂಡು ಬೀದಿಯಲ್ಲಿ ಸಾಗಿದರು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಾಯಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಾಯಿಸಿದನು. ಶಿಲುಬೆಯನ್ನು ವಾಯಿಸಿಕೊಂಡು ಬೀದಿಯಲ್ಲಿ ಸಾಗಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಾಯಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಾಯಿಸಿದನು. ಯೆರೂಸಲೇಮೇ, ಯೆರೂಸಲೇಮೇ, ನಿನ್ನ ಜನರು ಪ್ರಿಯನನ್ನು ಕರುಣಿಸದೆ ದ್ರೋಹಿಯಾದ ಬರಬ್ಬನನ್ನೇ ಬಯಸಿದರು. ಕರುಣಿಸದೆ ದ್ರೋಹಿಯಾದ ಬರಬ್ಬನನ್ನೇ ಬಯಸಿದರು. ಶಿಲುಬೆಯನ್ನು ವಾಯಿಸಿಕೊಂಡು ಬೀದಿಯಲ್ಲಿ
ಸಾಗಿದರು ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ಈ ಪ್ರೀತಿಗೆ ಪ್ರತಿಯಾಗಿ ನಿನ್ನನ್ನೇ ಒಪ್ಪಿಸುನಿ. ಈ ದೃಶ್ಯವು ನಿನ್ನ ಹೃದಯವ ಹಿಮದಂತೆ ಕರಗಿಸಲು. ಈ ದೃಶ್ಯವು ನಿನ್ನ ಹೃದಯವ ಹಿಮದಂತೆ ಕರಗಿಸಲಿ. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ಕಲ್ವರಿಯ ಬೆಟ್ಟದಲ್ಲಿ ನನ್ನ ರಾಜನ ವಧಿಸಿದರು. ಪಾಪವಿಲ್ಲದ ನನ್ನ ಒಡೆಯ ನನಗಾಗಿಯೇ ಬಲಿಯಾದನು. ಯಾವ ಪಾಪವಿಲ್ಲದ ನನ್ನ ಒಡೆಯ ನನಗಾಗಿಯೇ ಬಲಿಯಾದನು. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ಈ ಪ್ರೀತಿಗೆ ಬಲಿಯಾಗಿ ನಿನ್ನನ್ನೇ ಒಪ್ಪಿಸುನಿ. ಈ ಪ್ರೀತಿಗೆ ಪ್ರತಿಯಾಗಿ ನಿನ್ನನ್ನೇ ಒಪ್ಪಿಸುನಿ. ಈ ದೃಶ್ಯವು ನಿನ್ನ ಹೃದಯವ ಹಿಮದಂತೆ ಕರಗಿಸಲಿ. ಈ ದೃಶ್ಯವು ನಿನ್ನ ಹೃದಯವ ಹಿಮದಂತೆ ಕರಗಿಸಲಿ. ಶಿಲುಬೆಯನ್ನು ವಹಿಸಿಕೊಂಡು ಬೀದಿಯಲ್ಲಿ ಸಾಗಿದರು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು ಸಹಿಸಿದನು. ನಾನೇಸು ನನಗಾಗಿಯೇ ಶಿಲುಬೆಯನ್ನು
ಕೃತಜ್ಞತೆ ಹೃದಯದ ಸಾಗಿಸಿದನು. ನನಗಾಗಿ ನಾನೇಸುವು ನನಗಾಗಿ ಶಿಲುಬೆಯನ್ನು ಸಾಗಿಸಿದನು. ನಾನೇಸುವು ನನಗಾಗಿ ಶಿಲುಬೆಯನ್ನು ಸಾಗಿಸಿದನು. ನಾನೇಸುವು ನನಗಾಗಿ ಶಿಲುಬೆಯನ್ನು ಸಾಗಿಸಿದನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ ನಿಮ್ಮ ವಾಕ್ಯ ನನ್ನಲ್ಲಿ ನನ್ನ ಪ್ರಾರ್ಥನೆಯಲ್ಲಿ